ಕಲಿಬೇಕಾದ್ರೆ ತುಂಬ ಕಷ್ಟನೂ ಆಗಿತ್ತು. ಆದರೆ ಅದೆಲ್ಲವನ್ನ ಈ ಶಾಲೆಗೆ ಬಂದಾಗ ನಮಗೆ ಅನಿಸಿತು ಒಂದೇ, ಮಕ್ಕಳಲ್ಲಿ ಮಕ್ಕಳಾಗಿ ಬೆರೆತು ಕಲಿಸಬೇಕು. ಅದು ಕಲಿಸಿಕೊಟ್ಟಿದ್ದು ನಮ್ಮ ನೂತನ ಪ್ರೌಢಶಾಲೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ಸರ್. ಹಾಗೆ ನೀವು ಹೇಳಿದಂಥ ಎಲ್ಲ ಮಾರ್ಗದರ್ಶನವನ್ನು ಖಂಡಿತವಾಗಿ ನಾವು ಎಲ್ಲ ಪ್ರಶಿಕ್ಷಣಾರ್ಥಿಗಳು ಪಾಲಿಸ್ತೇವೆ ಅಂತ ಹೇಳುತ್ತಾ, ಅದೇ ನಾರಾಯಣ ರೆಡ್ಡಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮಾತಾಡಿರತಕ್ಕಂಥ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಹಾಗೆ ಕನ್ನಡ ಮೇಡಮ್ ಆಗಿರ್ತಕ್ಕಂಥ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಹೋದರಿ ಪ್ರೀತಿಯ ಮಕ್ಕಳೇ, ದಿನ ತರಗತಿಯಲ್ಲಿ ಹೇಳ್ತಾನೆ ಇರ್ತೇನೆ. ಈಗ ಪ್ರಶಿಕ್ಷಣಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳಿಬಿಟ್ಟು ಕ್ಲಾಸಿಗೆ ಹೋಗೋಣ ಅಂತ ನಿಂತಿದ್ದೀನಿ ಅಷ್ಟೇ. ಪ್ರಶಿಕ್ಷಣಾರ್ಥಿಗಳು ಅಂತಂದರೆ ಈಗ BEd ಟ್ರೈನಿಂಗ್ ಟೀಚರ್ಸ್ ಯಾರು ಬಂದಿದ್ರು ಅವರು. ನೀವು ಕೊನೆಯ ಮೂಮೆಂಟಲ್ಲಿ ಬಂದಿದ್ರಿ. ಆರಂಭದಲ್ಲಿ ಬಂದಿದ್ರೆ ನಿಮ್ಮ ಟೀಚಿಂಗ್ ಹೇಗಿರುತ್ತೆ ಅನ್ನೋದನ್ನು ನಾವು ಸ್ವಲ್ಪ ನೋಡ್ಬೋದಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ದರಿಂದ ನಿಮ್ಮ ಟೀಚಿಂಗ್ನ ನಾವು ಗಮನಿಸೋಕ್ಕೆ ಆಗಲಿಲ್ಲ. ಏನೇ ಆಗಲಿ ನಾನು ಸ್ವಲ್ಪ ಹಾರ್ಷಾಗಿ ಹೇಳಿರ್ತೀನಿ ಒಂದಿಬ್ಬರಿಗೆ, ಏನು ನೀವು ಮಾಡ್ತಾ ಇರೋದು ಕ್ಲಾಸುಗಳಲ್ಲಿ, ಫಸ್ಟ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿರಿ, ಮಕ್ಕಳನ್ನ ಕಂಟ್ರೋಲ್ ಮಾಡಿರಿ, ಆಮೇಲೆ ಪಾಠ ಮಾಡಿರಿ ಅಂತ ನಾನು ಹಾರ್ಷಾಗಿ ಹೇಳಿರ್ತೀನಿ. ನನ್ನ ಮಾತಿನ ದಾಟಿನೇ ಆಗಿರುತ್ತೆ. ದಯವಿಟ್ಟು ಕ್ಷಮೆ ಇರಲಿ. ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಒಂದು ಮಾತನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಯಾವುದೊಂದು ಕ್ಷಮೆ ಬೇಡ ಮೇಡಮ್, ನಿಮ್ಮ ಮಕ್ಕಳಂತೆ ನಾವು ಕೂಡ ಇಲ್ಲಿ ಕಲಿಯಕ್ಕೆ ಬಂದಿರೋದು. ಮೇಡಮ್ ಅವರು ಕೂಡ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ಹಾಗೆ ಇಂಗ್ಲೀಷ್ ಮೇಡಮ್ ಅವರಾಗಿರ್ತಾರೆ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ all my colleagues and my dear friends, students and especially ನಮ್ಮ ಟ್ರೈನಿಂಗ್ ಟೀಚರ್ಸ್. ಇಲ್ಲಿ ಸೇರಿರೋ ಉದ್ದೇಶ, ಈ ಮಕ್ಕಳು ನಮ್ಮದು ಎಲ್ಲಕ್ಕಿಂತ ಹೆಚ್ಚಿಗೆ ನೀವು ಇಲ್ಲಿ ಸ್ಕೂಲಲ್ಲಿ ಬಂದು ಏನು ಕಲ್ತಿದ್ದೀರಾ ಅಂತ. ನಾವು ಗಮನಿಸಿರೋ ಹಾಗೆ ನೀವು ಬಂದು ಅಷ್ಟರಲ್ಲಿ ಕ್ಲಾಸ್ ರೂಮ್ನಲ್ಲಿ ನಿಂತ್ಕೊಳ್ಳೋಕ್ಕೆ ಎಳ್ಕೊಂಡು ಆಚೆ ನೋಡಿ ಬರ್ತಾ ಇದ್ರಿ. ಆದರೆ ಕೊನೆಗೆ ಈ ಮಕ್ಕಳನ್ನ ಹಿಡ್ಕೊಂಡು ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡೋಷ್ಟು ನೀವು ಡೆವಲಪ್ ಆಗಿದ್ದೀರಾ ವಿತಿನ್ 1 month ಆ್ಯಂಡ್ ಇಟ್ ಈಸ್ ರಿಯಲಿ ವೆರಿ ಗುಡ್ ಪ್ರೋಗ್ರೆಸ್. ಆಮೇಲೆ ನಿಮ್ಮ ಟೀಚಿಂಗ್ನಲ್ಲಿ ನಾವು ಸಣ್ಣ ಪುಟ್ಟ ಲೋಪಗಳು ಅದೇನು ಗಮನಿಸಿದ್ದೀವಿ. ಬಟ್ ಅದನ್ನು ತಿದ್ದುಕೊಂಡ್ರೆ ನೀವು ಇನ್ನೊಂದು ಬೆಸ್ಟ್ ಟೀಚರ್ಸ್ ಆಗ್ತೀರಾ. ನಮ್ಮ ಫ್ಯೂಚರ್ ಜನರೇಷನ್ಗೆ ಈಗ ನಾವಿನ್ನೊಂದು 10 ವರ್ಷ ಇದ್ದು ಹೋಗೋರಷ್ಟೇ. ಆದರೆ ಮುಂದಿನ ಜನರೇಷನ್ ನಿಮ್ಮ ಕೈಯಲ್ಲಿ ನೀವು ಟೀಚರ್ಸ್ ಆಗಿ ಆ ಮಕ್ಕಳನ್ನ ಒಂದು ದಾರಿ ನಡೆಸಬೇಕಾಗಿರೋರು. ಹಾಗಾಗಿ ನೀವು ತಪ್ಪು ಮಾಡಿದ್ದೀರಾ, ಅವರನ್ನು ತಿದ್ದೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೆ ಫ್ಯೂಚರ್ಗೆ ಅಂತ ಹಾರೈಸ್ತೀನಿ. ಖಂಡಿತ ಮೇಡಮ್, ಆ ತಪ್ಪುಗಳನ್ನು ತಿದ್ದುಕೊಂಡು ಮುಂದಿನ ಜೀವನದಲ್ಲಿ ಸಾಕ್ತೀವಿ ಅಂತ ನಿಮಗೆ ಮಾತು ಕೊಡುತ್ತಾ, ಹಾಗೆಯೇ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ, ಚಂದ್ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತವರು. My dear friends and the dais, my dear students and dear trainees, I think you have chosen this career by choice and not by chance. ಇಷ್ಟಪಟ್ಟು ಟೀಚರ್ಸ್ ಆಗಕ್ಕೆ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಷ್ಟಪಟ್ಟಂತೂ ಆಗಲೇಬೇಡಿ. ಬಿಕಾಸ್ ಟೀಚಿಂಗ್ ಈಸ್ ನಾಟ್ ಎ ಪ್ರೊಫೆಷನ್. ಎವ್ರಿಬಡಿ ಸೇಸ್ ಟೀಚರ್ಸ್ ಜಾಬ್ ಇಸ್ ಓಕೆ. ಟೀಚರ್ಸ್ ಅಂದ್ಬಿಟ್ಟು ಅವ್ರಿಗೆ ಸಾಕಷ್ಟು ರಜೆಗಳಿರುತ್ತೆ, ಲಕ್ಷ ಸಂಬಳಗಳಿರುತ್ತೆ. ವಿ ಹ್ಯಾವ್ ಹರ್ಡ್ ವಾಟ್ ನಾಟ್ ವಿ ಹ್ಯಾವ್ ಟು ಡೂ ಹಿಯರ್. ಸೊ ಟೀಚಿಂಗ್ ಇಸ್ ನಾಟ್ ಎ ಟಾಸ್ಕ್ ಲೈಕ್ ವಾಕಿಂಗ್ ಇನ್ ಅನ್ ಆರ್ಡಿನರಿ ಪಾರ್ಕ್. Teaching is a task which can be considered as walking in a Jurassic Park, especially our school. So I just want to tell the training teachers that a great teacher inspires, a good teacher teaches, an average teacher explains, and a poor teacher complains. So you can choose the category to which you want to belong. So the destiny of
a nation is shaped inside the four walls of a classroom. We have heard it. So we are handing over this baton to you to shape the future of our country. Wish you all the best in your future. Thank you. ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆಯೇ ನಮ್ಮ ನೂತನ ಪ್ರೌಢಶಾಲೆಯ ಗಣಿತ ಶಿಕ್ಷಕರು ಮೇಡಮ್ ಅವರಾಗಿರ್ತಕ್ಕಂಥ ಅವರು ಕೂಡ ಈ ಕಾರ್ಯಕ್ರಮದ ಉದ್ದೇಶಿಸಿ ಹೇಳಬಹುದು. My dear teachers, my students, and my dear student teachers. So I wish all the very best to all the training teachers. This year I have not seen all of you were very humble because many of the trainees have come and they faced some problems, but I didn't hear any problems from your side. So the time you came and the time you're going, we didn't know what was happening because all of you were very silent. The experience that you take from the school will last long and it will be a remembrance in your life. So I want all of you all to be good teachers. Okay, all the best. All the best to all the teachers. Okay? Have a good day. Thank you. Thank you. ಈ ಶಾಲೆಯ ನಮಗೇನು ಕಲಿಸಿಕೊಟ್ಟಿದೆ ಎಂಬುದನ್ನು ನಮ್ಮ ಪ್ರಶಿಕ್ಷಣಾರ್ಥಿಗಳ ಪರವಾಗಿ ನನ್ನ ಒಂದು ಕವನಗಳ ಮುಖಾಂತರ ಈ ಶಾಲೆಯ ಬಗ್ಗೆ, ಈ ಶಿಕ್ಷಕರ ಬಗ್ಗೆ, ಈ ಶಾಲೆಯ ಮಕ್ಕಳ ಬಗ್ಗೆ ಕವನಗಳ ಮುಖಾಂತರ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ. ಖುಷಿಯ ಗದ್ದಲದಲ್ಲಿ B.Ed ಇಂಟರ್ನ್ಶಿಪ್ ಬೀಳ್ಕೊಡುಗೆ ಸಮಾರ್ಥದ ಸಂದರ್ಭದಲ್ಲಿ ಈ ಕವನದ ಮೂಲಕ ಹೃದಯ ತುಂಬುತ್ತೇನೆ ನಾನು. ಮಕ್ಕಳೇ, ನೀವು ಭೂಮಿಯ ಬೆಳಕಿನ ಕಿರಣಗಳು. ಮಕ್ಕಳೇ, ನೀವು ಭೂಮಿಯ ಬೆಳಕಿನ ಕಿರಣಗಳು. ನಗುಮುಖದಲ್ಲಿ ಮಧುರ ಸ್ವರಗಳು. ನಗುಮುಖದ ಮಧುರ ಸ್ವರಗಳು. ಕಲಿಕೆಯ ಬೀಜಗಳು ಬೆಳೆಯುವ ಉದ್ಯಾನ. ಕಲಿಕೆಯ ಬೀಜಗಳು ಬೆಳೆಯುವ ಉದ್ಯಾನ. ನಿಮ್ಮ ಕಣ್ಣುಗಳಲ್ಲಿ ಸಾಹಸದ ಆಕಾಶ. ನಿಮ್ಮ ಕಣ್ಣುಗಳಲ್ಲಿ ಸಾಹಸದ ಆಕಾಶ. ನೀವು ಭವಿಷ್ಯದ ರತ್ನಗಳು, ಚಿನ್ನದ ಕೆರಳುಗಳು. ನೀವು ಭವಿಷ್ಯದ ರತ್ನಗಳು, ಚಿನ್ನದ ಕೆರಳುಗಳು. ಹಾರಿಸಿ ಜಗತ್ತನ್ನು ನಿಮ್ಮ ಕನಸುಗಳಿಂದ. ಹಾರಿಸಿ ಜಗತ್ತನ್ನು ನಿಮ್ಮ ಕನಸುಗಳಿಂದ. ಹಾಗೆಯೇ ಈ ಶಾಲೆಯ ಶಿಕ್ಷಕರೇ, ನೀವು ಜ್ಞಾನದ ದೀಪಗಳು. ಶಿಕ್ಷಕರೇ, ನೀವು ಜ್ಞಾನದ ದೀಪಗಳು. ಪಾಠಗಳಲ್ಲಿ ಪ್ರೀತಿಯನ್ನು ಹರಡುವ ಮಾರ್ಗದರ್ಶಕರು. ಪಾಠಗಳಲ್ಲಿ ಪ್ರೀತಿಯನ್ನು ಹರಡುವ ಮಾರ್ಗದರ್ಶಕರು. ಕಷ್ಟಗಳಲ್ಲಿ ಕೈ ಹಿಡಿದು ನಡೆಸುವ ಬೆಳಕು. ಕಷ್ಟಗಳಲ್ಲಿ ಕೈ ಹಿಡಿದು ನಡೆಸುವ ಬೆಳಕು. ಮಕ್ಕಳ ಹೃದಯದಲ್ಲಿ ಬೆಳೆಸುವ ಸಾಧನೆಯ ಬೀಜ. ಮಕ್ಕಳ ಹೃದಯದಲ್ಲಿ ಬೆಳೆಸುವ ಸಾಧನೆಯ ಬೀಜ. ನಿಮ್ಮ ಶ್ರಮ ಸಮುದ್ರದಂತೆ ದೊಡ್ಡದು. ನಿಮ್ಮ ಶ್ರಮ ಸಮುದ್ರದಂತೆ ದೊಡ್ಡದು. ನಿಮ್ಮ ತ್ಯಾಗದಿಂದ ಉದ್ಭವಿಸುತ್ತಾನೆ ದೇಶದ ಗೌರವ. ನಿಮ್ಮ ತ್ಯಾಗದಿಂದ ಉದ್ಭವಿಸುತ್ತಾನೆ ದೇಶದ ಗೌರವ. ಹಾಗೆಯೇ ಈ ಶಾಲೆಯ ವಾತಾವರಣ. ಶಾಲೆಯೇ ನೀನು ಜ್ಞಾನದ ಗೃಹವೇ. ಶಾಲೆಯೇ ನೀನು ಜ್ಞಾನದ ಗೃಹವೇ. ಬೆಳಕಿನ ಮನೆಯಂತೆ ತೆರೆದು ಕಪಾಟುಗಳು. ಬೆಳಕಿನ ಮನೆಯಂತೆ ತೆರೆದ ಕಪಾಟುಗಳು. ಮಕ್ಕಳಿಗೆ ಸೇವೆಯೇ ಸಮುದ್ರದ ತೀರ. ಮಕ್ಕಳಿಗೆ ಸೇವೆಯೇ ಸಮುದ್ರ ತೀರ. ಇಲ್ಲಿ ಕಲಿಕೆಯ ಗೀತೆ ಹಾಡುತ್ತೇನೆ. ಇಲ್ಲಿ ಕಲಿಕೆಯ ಗೀತೆ ಹಾಡುತ್ತೇನೆ. ಗಾಳಿ ಇಲ್ಲಿ ಸಾಧನೆಯ ಬೀಜ ಬೆಳೆಯುತ್ತದೆ ಬೆಳಗಿನಲ್ಲಿ. ಇಲ್ಲಿ ಸಾಧನೆಯ ಬೀಜ
ಬೀಜ ಬೆಳೆಯುತ್ತದೆ ಬೆಳಕಿನಲ್ಲಿ. ಇದು ನಮ್ಮ ಶಾಲೆಯ ಶಿಕ್ಷಕರ ಒಂದು ಕವನಗಳ ಮುಖಾಂತರ ಹೇಳಿದ್ವಿ. ಹಾಗೆಯೇ ನನ್ನ ಒಂದು ಅನಿಸಿಕೆಗಳಲ್ಲಿ 2 ನಿಮಿಷಗಳ ಕಾಲ ಮಾತಾಡ್ತೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಮಗೂ ಕೂಡ ಕಷ್ಟ ಏನಪ್ಪ ಅಂತಂದರೆ 500-600 ಕಿಲೋಮೀಟರಿಂದ ನಾವೆಲ್ಲ ಉತ್ತರ ಕರ್ನಾಟಕದವರು. ನಿಮ್ಮ ಭಾಷೆ ನಮಗೂ ಸ್ವಲ್ಪ ಕಷ್ಟ ಅನಿಸಿತು. ಆದರೆ ಕಷ್ಟದ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ನಾವು ಏನಾದರೂ ಒಂದು ಹೊಸದನ್ನು ಕಲಿಯೋಣ ಅಂತ ಪ್ರೀತಿಯಿಂದ ನಾವು ಇಲ್ಲಿ ಕಲಿಸೋದಕ್ಕಿಂತ ಅತಿ ಹೆಚ್ಚು ಕಲಿತಿದ್ದೇ ಹೆಚ್ಚಾಯಿತು. ಆ ಕಲಿತದ್ದು ಯಾಕಪ್ಪ ಅಂತಂದರೆ ಈ ನೂತನ ಪ್ರೌಢಶಾಲೆಯ ಮಕ್ಕಳು ಹಾಗೆ ಶಿಕ್ಷಕರು ನಮಗೆ ಪ್ರೀತಿಯಿಂದ ಬರಮಾಡಿಕೊಂಡು, ನೀವು ಮಕ್ಕಳನ್ನು ಫಸ್ಟ್ ಏನು ಮಾಡಿ ಸೈಲೆಂಟಾಗಿ ಕೂರಿಸಿ ಆಮೇಲೆ తర్వాత ನೀವು ಪಾಠ ಮಾಡಿ ಅಂತ ಪ್ರೀತಿಯಿಂದ ಹೇಳ್ತಾ ಇದ್ರು. ಮಕ್ಕಳನ್ನ ಹೊಡಿಬೇಡಿ. ಸರ್ ಹೇಳ್ತಾ ಇದ್ರು, ನಾರಾಯಣ ಸರ್ ಕೂಡ ನಮಗೆ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ಅಲ್ಲಪ್ಪ, ಮಕ್ಕಳಿಗೆ ನೀವು ಯಾವುದೇ ರೀತಿಯಾಗಿ ಹೊಡಿಬೇಡಿ, ಆಮೇಲೆ ಬೈಬೇಡಿ, ಇದು ಫಸ್ಟ್ ನೀವು ಶಿಸ್ತನ್ನು ಕಲಿಸಿ ಮಕ್ಕಳಿಗೆ ಅಂತ ಪ್ರೀತಿಯಿಂದ ನಮಗೂ ಕೂಡ ಸರ್ ಹೇಳಿದ್ರು. ತುಂಬ ಕಲಿತಿದ್ದೀವಿ ಸರ್ ಈ ಶಾಲೆಯಿಂದ. ಹಾಗೆಯೇ ನನ್ನ ಬಾಲ್ಯ ಜೀವನಕ್ಕೆ ಕರೆದೊಯ್ದಂಥ ಈ ಶಾಲೆಯ ಮಕ್ಕಳು ಪ್ರೀತಿಯಿಂದ ಎಲ್ಲದಕ್ಕೂ ಸಹಕರಿಸಿದರು. ನಾವು ಕೂಡ ಕೆಲವೊಂದು ಗಲಾಟೆ ಮಾಡಿದಾಗ ಒಂದಿಷ್ಟು ಜನಕ್ಕೆ ನಮ್ಮ ಕೈಯಿಂದ ಹೇಳ್ಕೊಂಡು ಕೂಡ ಬಿದ್ದಿದ್ದಾವೆ. ಮಕ್ಕಳೇ, ಅದು ದುರುದ್ದೇಶ ಏನೂ ಇಲ್ಲ, ನಿಮ್ಮನ್ನು ಸೈಲೆಂಟಾಗಿ ಕೂಡಿಸ್ಬೇಕು ಅಂತ ಆ ರೀತಿಯಾಗಿ ಮಾಡಿರೋದು. ಈ 1-2 ತಿಂಗಳಿಂದ ನಾನು ಏನು ಕಲ್ತಿದ್ದೀನೋ ಈ ಮಕ್ಕಳಿಂದ ತುಂಬಾ ಕಲ್ತಿದ್ದೀನಿ. ಫಸ್ಟ್ ನನ್ನಲ್ಲಿ ಕೂಡ ಶಿಸ್ತು ಎಂಬುದು ಇರ್ತಿದ್ದಿಲ್ಲ. ಯಾಕಂದರೆ 4 ಗಂಟೆಗೆ ಕೂಡ ನಾವೇನು ಮಾಡ್ತಾ ಇದ್ವಿ, ಹೇಳಾರ್ತಾನೆ ಏನಾಯ್ತು ಬಿಡು, ನಾವು ಕಲ್ತಿಗೆ ಬಂದಿದ್ವಿ, ಮಕ್ಕಳು ಏನೋ ಕಲಿತಾರೆ ಅಂತಂದು ಆ ರೀತಿಯಲ್ಲಿ ನಮ್ಮ ಮೈಂಡ್ಸೆಟ್ ಇತ್ತು. ಆದರೆ ಇಲ್ಲಿಗೆ ಬಂದ ಗೊತ್ತಾಯಿತು, ಇದು ಕಲಿಕೆಯ ಮಾರ್ಗದರ್ಶಕರ ಒಂದು ದೇಗುಲ ಇದೆ. ಇಲ್ಲಿ ನಮ್ಮ ಆಟಗಳು ಏನು ನಡೆಯಲ್ಲ, ನಾವೇ ಮಾತಾಡ್ತಾ ಇದ್ದೀವಿ. ನಮ್ಮನ್ನೆಲ್ಲರೂ ಗಮನಿಸ್ತಾ ಇದ್ದಾರೆ, ಟೀಚರ್ಸ್ ಏನು ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಫಸ್ಟ್ ನಾವೇನಾಗೋಣ, ಸರಿ ಪಡ್ಕೊಳ್ಳೋಣ, ಎಲ್ರಿಗೂ ನಾವೇನು ಮಾಡೋಣ, ಫಸ್ಟ್ ನಮ್ಮಲ್ಲಿ ಒಂದು ಶಿಸ್ತನ್ನು ಬೆಳೆಸ್ಕೊಳ್ಳೋಣ ಅಂತ ನಮ್ಮಲ್ಲಿ ಮಾತಾಡಿಕೊಂಡು, ಆಮೇಲೆ తర్వాత ವಿದ್ಯಾರ್ಥಿಗಳ ಜೊತೆ ಪಾಠಗಳನ್ನು ಮಾಡುವಾಗ ಪ್ರೀತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿದಿರಿ, ಆಲಿಸಿದಿರಿ. ಮಕ್ಕಳೇ, ವಿದ್ಯಾರ್ಥಿಗಳೇ, ನಮ್ಮ ಕಡೆಯಿಂದ ಏನಾದರೂ ಸರ್ ಆ್ಯಂಡ್ ಟೀಚರ್ಸ್ ಕಲಿಕೆಗಾಗಿ ಬಂದವರು, ಕಲಿಕೆಯನ್ನು ಕಲಿಯೋದಕ್ಕಾಗಿ ಮಾರ್ಗದರ್ಶನವನ್ನು ಕೇಳುವುದಕ್ಕೆ ಬಂದವರು, ನಮ್ಮಲ್ಲಿ ತಪ್ಪುಗಳು ಕಂಡಲ್ಲಿ ಅದನ್ನು ನೇರವಾಗಿ ಕೆಲವು ಟೀಚರ್ಸ್ಗಳು ಕೂಡ ಇದು ನೀವು ಮಾಡ್ತಾ ಇರೋದು ತಪ್ಪು, ಅದನ್ನು ನೀವು ತಿದ್ದುಕೋರಿ ಅಂತ ನಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೂಡ ನೀಡಿದ್ರು. ಇಲ್ಲಿ ಈ ಪರಿಸರನೇ ಹಾಗೆ ಮಕ್ಕಳಲ್ಲಿ ಮಕ್ಕಳಾಗಿ ಬೆರೆತು ಮಕ್ಕಳ ಜೊತೆ ಆಟ ಪಾಠ ಊಟ ಎಲ್ಲವನ್ನ ನಡೆಯುತ್ತಾ ಹೋದರೆ ನಾವೆಲ್ಲೋ ಮಕ್ಕಳನ್ನು ಮತ್ತು ಈ ಶಿಕ್ಷಕರನ್ನು ಬಹಳ ಮಿಸ್ ಮಾಡ್ಕೊಳ್ತೀವಿ ಮತ್ತು ನಮ್ಮಂತೆ ಅವರನ್ನು ನಡೆಸುತ್ತೇವೆ ಅಂತ ನಿಮ್ಮ ಈ ಒಂದು ವೇದಿಕೆ ಮುಖಾಂತರ ನಮಗೆಲ್ಲ ಗುರುಗಳಿಗೆ ಮಾತು ಕೊಡುತ್ತಾ, ಹಾಗೆಯೇ ನನ್ನಲ್ಲಿ ಲೋಪದೋಷಗಳು ಕಂಡರೆ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ ಮತ್ತೊಮ್ಮೆ ಅದು ಮಗ ಅಂದ್ಕೊಂಡು ನಿಮ್ಮ ಮಡಿಯಲ್ಲಿ ಕೊಂಡುಗಳಿಗೂ ಈ ಒಂದು ವೇದಿಕೆ ಮುಖಾಂತರ ಪ್ರಾರ್ಥಿಸುತ್ತೇನೆ. ಇದೀಗ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಸತೀಶ್ ಕುಮಾರ್ ಅವರು ಬರುತ್ತಾರೆ. ಅಂಜನೇಯ ಸರ್ ಅವರು ನಿರ್ವಹಿಸುತ್ತಾರೆ. ಥ್ಯಾಂಕ್ ಯು ಸರ್. ಹಾಗೆಯೇ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನಾನು ಸ್ಕೂಲಿಗೆ ಬಂದಾಗ ಪರ್ಮಿಷನ್ ಕೇಳಕ್ಕೆ ಬಂದಿದ್ದೆ. ಆವಾಗ ಯಾವುದೇ ರೀತಿಯಲ್ಲಿ ಟೀಚರ್ಸು ಬರ್ರಿ ಅಂತ ಹೇಳಿ ನಮಗೆ ಪರ್ಮಿಷನ್ ಕೊಟ್ಟರು. ಬರ್ರಿ ಬಂದು ಇಂಟರ್ನ್ಶಿಪ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ
ಪರ್ಮಿಷನ್ ತಗೊಂಡು ಪ್ರಿನ್ಸಿಪಾಲ್ ಮ್ಯಾಮ್ ಭಾರತಿ ಮ್ಯಾಮ್ ಇದ್ರು ಅವಾಗ ಭಾರತಿ ಮ್ಯಾಮ್ ಪರ್ಮಿಷನ್ ತಗೊಂಡು ನಾವು ಇಂಟರ್ನ್ಶಿಪ್ ಅವಾಗ ಯಾಕಿದ್ರು ಅವಾಗ ಕಾಲ್ ಮಾಡಿ ಮೇಡಮ್ ಈಗ ಪರ್ಮಿಷನ್ ಟೀಚ್ ಮಾಡ್ತೀವಿ ಇಂಟರ್ನ್ಶಿಪ್ ನಮಗೂ ಕ್ಯೂರಿಯಾಸಿಟಿ ಇರುತ್ತೆ ಯಾವ ರೀತಿ ಇರುತ್ತೆ 2 ಮಂತ್ಸ್ ಯಾವ ರೀತಿ ನಾವು ಟೀಚ್ ಮಾಡ್ತೀವಿ ಯಾವ ರೀತಿ ಸ್ಟೂಡೆಂಟ್ ಯಾವ ರೀತಿ ಮೊದಲು ನಾವು ಬಿ.ಎಡ್ ಮಾಡಿ ಬಂದಿರೋದಿಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ನಾವು ಈ ಬಿ.ಎಡ್ ಮಾಡಕ್ ಬಂದಿರ್ತೀವಿ ನಾವು ಒಂದೊಂದು ನೋಡಿ ಕಲಿಬೇಕು ಯಾವಾಗಲೂ ನೋಡಿ ಕೇಳಿ ಹೌದು ತಾನೇ ಯಾವ್ದನ್ನ ಬೇಕು ಅವ್ನ ಅಷ್ಟೇ ಕೇಳಬೇಕು ಯಾವ್ದನ್ನ ಕೇಳಬಾರ್ದು ಅದು ಒಳ್ಳೆಯದನ್ನ ಎಲ್ಲಿಗೂ ಯಾವ್ದನ್ನು ಒಳ್ಳೆಯದನ್ನ ಅಷ್ಟೇ ಅನುಸರಣೆ ಆಗ್ಬೇಕು ಅಂದ್ರೆ ನಾವು ಒಂದು ಒಳ್ಳೆ ಸ್ಟೂಡೆಂಟ್ ಆಗಕ್ಕೆ ಸಾಧ್ಯ ನಾನು ಈ ಸ್ಟೇಜ್ ಇಲ್ಲಿ ತನಕ ಬರ್ಬೇಕಂದ್ರೆ ಬಿ.ಎಡ್ ನನ್ನ ಟೀಚರ್ಸ್ಗೂ ನಾನು ಈಗ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಅವ್ರು ಚೆನ್ನಾಗಿ ಕಲಿಸಿದ್ದಕ್ಕೆ ನಾನು ಈ ನೂತನ ಪ್ರೌಢಶಾಲೆಗೆ ಬಂದು ಟೀಚ್ ಮಾಡ್ತಿದ್ದೀನಿ ಮತ್ತು ನೀವೆಲ್ಲ ನನಗೆ ಟೀಚ್ ಮಾಡಿದ್ದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮತ್ತು ಎಲ್ಲ ಟೀಚರ್ಸ್ಗೂ ನನ್ನ ಧನ್ಯವಾದಗಳು ಟೀಚ್ ಮಾಡಕ್ಕೆ ಕೊಟ್ಟಿದ್ದೀನಿ. ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆಯೇ ಇನ್ನೋರ್ವ ಪ್ರಶಿಕ್ಷಣಾರ್ಥಿ ಇರುವಂತಹ ಲಾವಣ್ಯ ಮೇಡಮ್ ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಅವರಿಗೂ ಕೂಡ ಸ್ವಾಗತ ಬಯಸುತ್ತೇನೆ ಹಾಗೂ ನನ್ನ ನಲ್ಮೆಯ ವಿದ್ಯಾರ್ಥಿಗಳು ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಇಲ್ಲಿ ನಾನು ಬಂದಾಗ ಸ್ಟಾರ್ಟಿಂಗು ಸ್ಕೂಲ್ ಹೇಗಿರುತ್ತೋ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೋ ಮಕ್ಕಳೆಲ್ಲ ಯಾವ ರೀತಿ ಇರ್ತಾರೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಬಂದಿತ್ತು. ಬಟ್ ಇಲ್ಲಿ ಬಂದಾಗ ನಮ್ಮ ಗುರುಗಳಾದ ಎಲ್ಲ ಸರು ಮತ್ತೆ ಟೀಚರ್ಸ್ಗಳೆಲ್ಲ ಕೂಡ ನಮಗೆ ತುಂಬಾ ಸಹಕರಿಸಿದ್ರು. ನಾವು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನ ತಿದ್ದಿ ಹಿಂಗಲ್ಲ ಮಾಡೋದು, ಈ ರೀತಿ ಮಾಡಬೇಕು, ಮಕ್ಕಳಿಗೆ ಸಮಾಧಾನವಾಗಿ ಹೇಳ್ಕೊಡ್ಬೇಕು, ಯಾವುದೇ ರೀತಿ ಸ್ಟ್ರಿಕ್ಟ್ ಮಾಡಬಾರ್ದು ಅಂತ ಹೇಳಿ ನಮಗೂ ಸಹಕರಿಸಿದ್ರು. ಅದೇ ರೀತಿ ಮಕ್ಕಳು ಏನು ಜಾಸ್ತಿ ಮಾತಾಡ್ತಿದ್ರೆ ನಾನು ಹೊಡೆದು ಇದ್ದೀನಿ ಅದನ್ನ ಮಕ್ಕಳಿಗೆ ತುಂಬಾ ಮತ್ತೆ ತುಂಬಾ ಗಲಾಟೆ ಮಾಡ್ತಾರೆ ಅಂತ ಬೈದು ಇದ್ದೀನಿ, ಕಿವಿ ಹಿಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನೀವೆಲ್ಲ ನೆನಪಿಸ್ಕೊಡೋದೇನೆ ಲಾವಣ್ಯ ಮ್ಯಾಮ್ ಅಂತ ಹೇಳಿದ್ರೆ ಕಿವಿ ಹಿಂಡ್ತಾರೆ, ಕ್ಲಾಸ್ ಅಂದ ತಕ್ಷಣ ಕಿವಿ ಹಿಂಡ್ತಾರೆ ಅನ್ನೋದೊಂದು ಪ್ರಾಬ್ಲಮ್. ಎಲ್ಲರೂ ಕಂಪ್ಲೀಟ್ ಆದ್ರೆ ಸಾರಿ ಮತ್ತೆ ಓಕೆ ಸರ್ ಎಲ್ಲರೂ ತುಂಬಾ ಮಿಸ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಮುಂದಿನ ಫ್ಯೂಚರ್ ತುಂಬಾ ಚೆನ್ನಾಗಿರ್ಲಿ. ಆಲ್ ದ ಬೆಸ್ಟ್. ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಮಕ್ಕಳಿಗೆ, ಬುದ್ಧಿಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾನರಾಗಿ ಬಾಳಿ ನನ್ನ ಒಣ್ಣ ಹೂಗಳೇ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಾವು ಕಳೆದಿರುವಂಥ ದಿನಗಳನ್ನು ನೆನೆದು ಮಕ್ಕಳಿಗೆ ಪ್ರೀತಿಯ ಅಕ್ಕರೆಯ ಟೀಚರು ಕೂಡ ಆಗಿದ್ದರು. ಧನ್ಯವಾದಗಳು ಮೇಡಮ್. ಹಾಗೆಯೇ ನಮ್ಮ ಇನ್ನೋರ್ವ ಪ್ರಶಿಕ್ಷಣಾರ್ಥಿಯಾಗಿರ್ತಕ್ಕಂಥ ಅಂಜನೇಯ ಸರ್ ಕೂಡ ಅವರು ತಮ್ಮ ಎಲ್ಲ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿದೆ. ನಾನು ಶಾಲೆಯಲ್ಲಿ ಬರೋದಕ್ಕಿಂತ ಮುಂಚೆ ಶಾಲೆಗೆ ಬಂದೆ. ಮೊದಲದಾಗಿ ನನಗೆ ಇಲ್ಲಿ ಪರಿಚಯ ನಾನು ರೇಖಾ ಮೇಡಮ್ ಕೊಟ್ಟಿದ್ವಿ. ನಾವು 2 ತಿಂಗಳು ಟೀಚಿಂಗ್ ಮಾಡ್ತೀವಿ ಅಂತ ಟೆಸ್ಟ್ ಲೆಟರ್ ಕೊಟ್ಟಿದ್ವಿ ಬಿ ಆಫೀಸ್ ಕಡೆಯಿಂದ ಮತ್ತು ನಮ್ಮ ಕಾಲೇಜ್ ಕಡೆಯಿಂದ ಕೊಟ್ಟಿದ್ರು. ಅದು ನಮ್ಮ ಮೇಘನಾ ಮೇಡಮ್ ಕೊಟ್ಟು ಮೇಘನಾ ಮೇಡಮ್ ಭಾರತೀಯ ಮೇಡಮ್ಗೆ ಕಾಲ್ ಮಾಡಿ ಹೇಳಿದ್ರು. ಅದೇ ರೀತಿ ನಿರುಪಮ್ ಮೇಡಮ್ ಕೂಡ 2 ತಿಂಗಳು ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇನ್ನೊಬ್ಬರು ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಸತೀಶ್ ಸರ್, ಆಮೇಲೆ ಸತೀಶ್ ಸರ್ ಪರಿಚಯ ಆಗ್ತಿದ್ರು ನಮಗೆ. ಸತೀಶ್ ಸರ್ದು ಏನಪ್ಪ ಅಂದರೆ ಮಕ್ಕಳನ್ನೆಲ್ಲ ಹಾಲು ಕೊಡ್ಸಕ ಕಸಪ್ಪ ಅಂತ ಹೇಳ್ತಿದ್ರು. ಅದೇ ನಾನು ಹೋಗಿ ಮಕ್ಕಳನ್ನೆಲ್ಲ ಗ್ರೌಂಡಿಗೆ ಬನ್ನಿ ಅಂತ ಹೇಳ್ತಿದ್ದೆ ಮಕ್ಕಳಿಗೆ. ಅವರೆಲ್ಲ ಬರ್ತಿದ್ರು. ಇಲ್ಲ SSS ಸರ್ ಹೇಳ್ತೀನಿ ಅಂತ ಹೇಳ್ತಿದ್ವಿ. ಅವ್ರು ಹಂಚ್ಕೊಂಡು ಬರ್ತಿದ್ರು. ಅದೇ ರೀತಿಯಾಗಿ HF ಮ್ಯಾಮ್ ಅಂದರೆ ಫಾತಿಮಾ ಮೇಡಮ್ ಹೇಳ್ತೀನಿ ಅಥವಾ 9B
ಮಕ್ಕಳು ಯಾರ ಗಲಾಟೆ ಮಾಡಿದರೆ ಎಚ್ ಎಫ್ ಮ್ಯಾಮ್ ಹೇಳ್ತೀನಿ ಅಂತ ಹೇಳ್ತಿದ್ದೆ ನಾನು. ಅವರು ಎಚ್ ಎಫ್ ಮ್ಯಾಮ್ ಹೇಳ್ತಾರೆ ಅಂತ ಕೇಳಿಸಿ ಸುಮ್ಮನೆ ಆಗ್ತಿದ್ರು. ಯಾರಪ್ಪ ಅಂದರೆ 8th B-ಯಲ್ಲಿ ಶ್ವೇತಾ ಆಗಿರ್ಬೋದು, ಆಲಿಯಾ ಆಗಿರ್ಬೋದು, ನಿಗಾರ್ ಆಗಿರ್ಬೋದು. ಓಕೆ, ಅದೇ 9th B-ಯಲ್ಲಿ ರಿಹಾನು ಮತ್ತು ಅವರು ಇವರೆಲ್ಲ ಎಚ್ ಎಫ್ ಎಮ್ಗೆ ಹೇಳ್ತೀನಿ ಅಂತ ಅಂದರೆ ಸುಮ್ಮನಿರ್ತಿದ್ರು. ಅದೇ 9th A ಕೂಡ ಹಾಗೆ ಹೇಳ್ತಿದ್ದೆ ನಾನು, ಎಚ್ ಎಫ್ ಎಮ್ಗೆ ಹೇಳ್ತೀನಿ ಅಂತ ಹೇಳ್ತಿದ್ದೆ. ಅದೇ ರೀತಿಯಾಗಿ ವಾಣಿ ಮೇಡಮ್ ನೋಡೋದಾದರೆ, ವಾಣಿ ಮೇಡಮ್ ಅಷ್ಟೊಂದು ಪರಿಚಯ ಇಲ್ಲ. 10th ಅವಕಾಶ 10th ಇದ್ರು, ನಾನು ಹೋಗಿ ಕೇಳಿದೆ, ರಿಕ್ವೆಸ್ಟ್ ಮಾಡಿದೆ, ಇಲ್ಲಿ ನಮ್ಮ ಫಂಕ್ಷನ್ ಇದೆ ಅಂತ ಹೇಳ್ತಾ ಇದ್ದೆ. ಅವರು ಫಂಕ್ಷನ್ಗೆ ಬಂದರು. ವಿದ್ಯಾರ್ಥಿಗಳಿಗೆ ಬರೋದಾದರೆ ನಾನು ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತೀನಿ. ಒಂದು ಪುಸ್ತಕ, ಒಂದು ಪೆನ್ನು, ಒಂದು ಮಗು ಮತ್ತು ಒಬ್ಬ ಶಿಕ್ಷಕರು ಜಗತ್ತನ್ನು ಬದಲಾಯಿಸಬಹುದು. ಗುರುವಿನ ಗುಣ ದೊಡ್ಡದು, ಬರುವವರು ಅನೇಕರು. ಮನ ಪರಿವರ್ತನೆಯ ಗುರುವಿನ ಗುರಿ. ಪರಿವರ್ತನೆಯಲ್ಲಿ ಬಿಚ್ಚಿಡುವವನು ವಿದ್ಯೆ ಎಂಬ ಗುರಿ. ವಿದ್ಯೆ ಎಂಬ ಸಾಗರದಲ್ಲಿ, ಶಿಕ್ಷಣವೆಂಬ ದೋಣಿಯಲ್ಲಿ ಸಾಗುವ ಪ್ರಯಾಣಿಕರಿಗೆ ಗುರುವೇ ನಾವಿಕ, ಅವನೇ ಸಾರಥಿ. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ, ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ. ಅಬ್ದುಲ್ ಕಲಾಂ ಹೇಳುತ್ತಿದ್ದು, ಇದರಿಂದಾಗಿ ನಿಮ್ಮ ಸ್ವಂತಿಕೆಯನ್ನು ಎಂದಿಗೂ ಬಿಟ್ಟುಕೊಡಲು ಚೆನ್ನಾಗಿ ಯಾರು ನಿಭಾಯಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಮೊದಲನೇದಾಗಿ ನಾನು ಜಾಸ್ತಿ ಇಲ್ಲಿ ನಾನು ಪಾಠ ಮಾಡೋದಕ್ಕಿಂತ ಜಾಸ್ತಿ ಪಿಟಿನೇ ಕಳಿಸ್ಬಿಟ್ಟಿದೆ ಅಂತ. ಅಂದರೆ ಮಕ್ಕಳೆಲ್ಲ ಪಿಟಿ ಕರ್ಕೊಂಡು ಹೋಗಿರ್ತಾರೆ ಅಂತ 9th B ಮತ್ತು 8th B, 8th A ಮತ್ತು 9th Aಗೆ ಅಷ್ಟೊಂದು ಕಲಿಸಿಲ್ಲ. ಜಾಸ್ತಿ ನಾನು 8th B ಮತ್ತು 9th Bಗೆ ನಾನು ಪಿಟಿ ಜಾಸ್ತಿ ಕಳಿಸಿದ್ದು ಸರ್. ಪಿಟಿ ಪೀರಿಯಡ್ ಇದ್ದಾಗ ಪಿಟಿ ಕರ್ಕೊಂಡು ಹೋಗಿ ಸರ್ ಅಂತ ಕೇಸಿ ಹೇಳ್ತಿದ್ರು. ಗೇಮ್ಸು, ಅದೇ ಚಟುವಟಿಕೆಗಳು ಕೂಡ ನಾನು ಆಡಿಸಿದ್ದೆ. ಅದೇ ರೀತಿಯಾಗಿ ನಾನು ಕೊಟ್ಟಿರೋ ಅಂತ ಹೇಳ್ತಾ ಅವರು ಕನ್ನಡ ಮೇಡಮ್ ಹೇಳಿದರು, ಮಕ್ಕಳಿಗೆ ಮೇಂಟೈನ್ ಮಾಡೋದು ಒಂದು ಲೆಸನ್. ಫಸ್ಟು ಮೇಂಟೈನ್ ಮಾಡಬೇಕು. ಮಕ್ಕಳೆಲ್ಲ ಗಲಾಟೆ ಜಾಸ್ತಿ ಮಾಡ್ತಾರೆ ಸರ್, ಅದಕ್ಕೆ ಮೇಂಟೈನ್ ಮಾಡಬೇಕು ಸರ್ ಅಂತ ಹೇಳಿದರು. ಇಷ್ಟು ಹೇಳ್ತಾ ಮತ್ತು ಇಲ್ಲಿ ಅವನು ಕಲಿಸಿದ್ದೇ ಕಡಿಮೆ ಆದರೂ ಚಿಂತಿಲ್ಲ, ಮಕ್ಕಳ ಪ್ರೀತಿಯ ಹೃದಯವನ್ನು ಗೆದ್ದಿರತಕ್ಕಂಥ ನನ್ನ ಸ್ನೇಹಿತರು ಕೂಡ, ರಾಷ್ಟ್ರಶಿಕ್ಷಣಾರ್ಥಿ ಕೂಡ ಅಂಜನೇಯ ಸರ್, ನಿಮಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆಯೇ ಶಾಲೆಗೆ ಬಂದು ತಮ್ಮ ಇಂಟರ್ನ್ಶಿಪ್ ಅನ್ನು ಮುಗಿಸಿ ಹೋಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂತಹ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಉಮೇರಾ ಫಾತಿಮಾ ಮೇಡಮ್ ಅವರೇ, ಹಾಗೂ ಇತರೆ ಸಹೋದ್ಯೋಗಿ ಶಿಕ್ಷಕರೇ, ಹಾಗೆಯೇ ಬೋಧಕೇತರ ವರ್ಗದವರಾಗಿರ್ತಕ್ಕಂಥ ಮೇಘನಾರವರೇ, ರಕ್ಷಿತಾ ಹಾಗೂ ನಿರುಪಮ ಅವರೇ, ಒಂದು ಶಾಲೆಗೆ ಹೋಗಿ ಒಂದು 15 ತಿಂಗಳ ಕಾಲ ಕಾರ್ಯಕ್ರಮ ಮುಗಿಸಿ, ಅಂದರೆ ಮಕ್ಕಳಿಗೆ ಪಾಠ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದು ಬಹಳಷ್ಟು ಚೆನ್ನಾಗಿತ್ತು. ನಾವು ಕಳೆದಿದ್ದೇ ಗೊತ್ತಾಗಿಲ್ಲ 1 ತಿಂಗಳು. ಹೆಂಗೆ ಅಂದರೆ ನಮ್ಮ ಆಂಜನೇಯ ಹೇಳ್ತಾ ಇದ್ರಲ್ಲ, ಅದೇ ಏನು 10th A ಮಾತ್ರ ಬಿಡೋದಿಲ್ಲ. ಅರ್ಥ ಆಯ್ತಾ? ಕೈಯಲ್ಲಿ ಒಂದು ಮೈಸೂರು ಪಾಕ್ ಕೊಡ್ತೀಯ ಅಂದ್ರೆ ಅದು ಕೊಟ್ಬಿಡ್ತಾ ಇತ್ತು. ಜಿಲೇಬಿ ಕೊಡ್ತೀಯ ಅಂದ್ರೆ ಕೊಟ್ಬಿಡ್ತಾ ಇತ್ತು. ಆದರೆ 10th A ಕೊಡ್ತೀಯ ಅಂದರೆ ಅಂತ. ಯಾಕಪ್ಪ ಅಂದರೆ ಪರೀಕ್ಷೆ ಸಮಯ ಒಂದು, ಅದೆಲ್ಲ ವಿಶೇಷವಾಗಿ ಬೋರ್ಡ್ ಎಕ್ಸಾಮ್ ಅಲ್ಲ. ಆದರೆ ನೀವು 8th 9th ನಮ್ಮ ಕೈಯಲ್ಲಿದ್ದೀರಿ, ಆದರೆ ಅವರು ನಮ್ಮ ಕೈಯಲ್ಲಿರ್ತಕ್ಕಂಥವರಲ್ಲ. ಪರೀಕ್ಷೆ ಮುಗಿದ ಮೇಲೆ ಮೌಲ್ಯಮಾಪನ ಬೇರೆ ಬೇರೆ ಜಿಲ್ಲೆಗೆ ಹೋಗುತ್ತೆ, ಅವ್ರು ಮಾಡ್ತಾರೆ ಆ ದೃಷ್ಟಿಯಿಂದ. ಆದರೂ ನಾವು ಹೋಗಿರ್ತಕ್ಕಂಥ ಸಂದರ್ಭಕ್ಕೂ ಈಗಿನ ಒಂದು ಸಂದರ್ಭಕ್ಕೂ ಹೋಲಿಕೆ ಮಾಡೋದಾಗ ಬಹಳಷ್ಟು ವ್ಯತ್ಯಾಸ ಇದೆ. ಏನಪ್ಪ ಅಂದರೆ ಒಂದು ಮಾತು ಹೇಳ್ತಾರೆ, ಆವತ್ತಿದ್ರು ಇವತ್ತಿಲ್ಲ ಅಂತಲ್ಲ. ಅಂದು ಹಿಂದೆ ಗುರುವಿದ್ದ, ಮುಂದೆ ಗುರಿ ಸಾಗಿದ್ದು ರಣತೀರದ ದಂಡು. ಇಂದು
ಗುರಿ ಇಲ್ಲ ಅನ್ನೋದಕ್ಕಿಂತ ಹಿಂದೆ ಗುರುವಿದ್ದಾನೆ, ಮುಂದೆ ಗುರಿಯೂ ಇದೆ. ಒಳ್ಳೆಯ ಮಕ್ಕಳ ಅಂತಹ ಖುಷಿ ಬೇರೆ ಬರೀ ಯಾರೂ ಇಲ್ಲ. ಅದಕ್ಕೆ ಇಂಗ್ಲೀಷ್ ಅವ್ರು ಮಾತಾಡ್ತಾರೆ, ಟೀಚರ್ ಇಸ್ ಎ ಕ್ರಿಯೇಟರ್ ಅಂಡ್ ಆಲ್ಸೋ ಎ ಡೆಸ್ಟ್ರಾಯರ್. ಸೃಷ್ಟಿಕರ್ತನೂ ಮೇಷ್ಟ್ರೆ, ವಿನಾಶ ಅಂದರೆ ಮಕ್ಕಳು ಹಾಳು ಮಾಡ್ತಕ್ಕಂಥದ್ದು ಮೇಷ್ಟ್ರೆ. ಆದರೆ ಯಾವುದೇ ಶಿಕ್ಷಕ ಆಗಲಿ ಮೇಡಮ್ ಆಗಲಿ ಮಕ್ಕಳನ್ನ ಉದ್ಧಾರ ಮಾಡೋ ಕಡೆ ಗಮನ ವಹಿಸ್ತಾರೆ ಹೊರತು ಬೇರೆ ಕಡೆ ಗಮನ ವಹಿಸುತ್ತಿದೆ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ಮುಗ್ದಿರಣ್ಣ ಅಂತಕ್ಕಂಥ ಒಂದು ಮಾತನ್ನ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು. ಯಾಕಂದ್ರೆ ಗುರುಗಳ ಮಾತು ಕೇಳಬೇಕು. ಗುರುವಿನ ಮಾತು ವಿಶೇಷತೆಯಿಂದ ಕೂಡಿರುತ್ತದೆ. ಯಾರು ಹಣ ಹೋಗಲಿ ಅನ್ನೋದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಇಷ್ಟು ದಿನಗಳ ಸುದೀರ್ಘ ಕಾಲ ಮಾಡಿ ನಿಜವಾಗ್ಲೂ ಸಹ ಅವರು ಪ್ರಶಿಕ್ಷಣಾಧಿಕಾರಿಗಳಾಗಿ ಬರಲೇ ಇಲ್ಲ. ನಾನೇನಪ್ಪ ಇವರು ಆಶ್ಚರ್ಯ ಆಗ್ತಾ ಇದೆ. ಏನಂದ್ರೆ ನಾವು ರೆಗ್ಯುಲರ್ ಟೀಚರ್ಸ್ ಯಾವ ಥರ ಇರ್ತಿರೋ ಆ ಥರ ಇರ್ತಾ ಇದ್ರು. ಆಮೇಲೆ ಒಬಿಡಿಯೆಂಟ್ ಆಗಿರ್ತಾ ಇತ್ತು. ಐದರ್ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು. ಅವರಲ್ಲಿರ್ತಕ್ಕಂಥ ಸೃಜನಶೀಲತೆ ಆಗಿರ್ಬೋದು, ಆಲ್ರೌಂಡ್ ಡೆವಲಪ್ಮೆಂಟ್, ಸರ್ವತೋಮುಖ ಅಭಿವೃದ್ಧಿ ತಗೊಂಡಾಗ ಎಲ್ಲರ ಕೈಲಿ ಆಗೋದಿಲ್ಲ. ಇವಾಗ ಮಾಲಿನ ಡ್ಯಾನ್ಸ್ ಮಾಡೋದು ನಾನು ಮಾಡ್ಲಿಕ್ಕಾಗಲ್ಲ, ಯಾಕಪ್ಪ ಅಂದ್ರೆ ನನಗೆ ವಯಸ್ಸಾಯಿತು ಅಂತ ನಾನು ಅಂದ್ಕೋಬೇಕು. ಅವರು ಚಿತ್ರಕಲೆ ಬರೀತಾರೆ, ನನಗೆ ಬರೋದಿಲ್ಲ. ಆದರೆ ಕೆಲವೇ ಶಿಕ್ಷಕರಲ್ಲಿ ಮಾತ್ರ ಅಂಥ ರೀತಿಯಾಗಿರ್ತಕ್ಕಂತಹ ಸರ್ವತೋಮುಖ ಅಭಿವೃದ್ಧಿಯ ಒಂದು ಕೌಶಲ್ಯ ಉಳಿದಿರ್ತಕ್ಕಂಥದ್ದು. ಅದನ್ನು ಮಕ್ಕಳು